ನಾವು ಬಿಟ್ಬಿಟ್ಟು ಹೊಂಡೈತೀವಿ ಅಂತ ಜಾಕಿ ಜಾಯಿನ್ ಥರ ಅದಕ್ಕೆ ಬಂದ ನೋಳೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿಮ್ಗೆ ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಅಂಡ್ ಯಾರು ಹೋಗ್ತಿದೀವಿ ಅಂತ ಗೊತ್ತಾ ನಿಮ್ಗೆ? ನಾನು ನನ್ನ ಫ್ಯಾಮಿಲಿ ಕಂಪ್ಲೀಟ್ಲಿ ಇವತ್ತು ತಲಕಾಡ್ ಟ್ರಿಪ್ ಹೋಗ್ತಿದೀವಿ. ತಲಕಾಡಲ್ಲಿ ತಲಕಾಡಿಯಿಂದ ಫಸ್ಟ್ ಯಾವ್ದು ಹೇಳಿದ್ರಪ್ಪ ನಮ್ಮ ಮನೆಯವರು, ಮರ್ತ್ಕೊಂಡ್ಬಿಟ್ಟೆ. ಮುಡುಕ್ತರ ಮಲ್ಲಣ್ಣನ ದೇವಸ್ಥಾನಕ್ಕೆ ಹೋಗಿ ಕಂಪ್ಲೀಟ್ ಅಲ್ಲಿ ಪೂಜೆ ಗೀಜೆ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿ ಹೊಳೆನ ಕೆರೆನ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಇದೆ. ಅದನ್ನ ನೋಡ್ಕೊಂಡು ಅದನ್ನ ಕಂಪ್ಲೀಟ್ ಮುಗಿಸ್ಕೊಂಡು ಅದಾದ್ಮೇಲೆ ತಲಕಾಡ್ಗೆ ಹೋಗಿ ತಲಕಾಡಲ್ಲಿ ಎಲ್ಲಾ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಅದಾದ್ಮೇಲೆ ಕಾವೇರಿ ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಫುಲ್ ಫನ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬರೋಣ ಅನ್ನೋ ಪ್ಲಾನು. ನಮ್ಮ ಅಕ್ಕ ಎಲ್ಲ ಅಲ್ಲಿ ಸಾಮಾನ್ ತಕ ಬತ್ತವ್ರೆ, ಎಲ್ಲ ಟ್ರೆಕ್ಕಿಂಗ್ ಲೋಡ್ ಮಾಡಕ್ಕೆ. ಇಲ್ಲಿ ನೋಡ್ರಿ ತೋರಿಸ್ತೀನಿ. ಗುಳೆ ಮಡ್ಗು ಇಂಚ ಡಿಕ್ಕಿ ಎಲ್ಲ ಮಧ್ಯಾಹ್ನ ಊಟಕ್ಕೆ ಸ್ನಾಕ್ಸ್ ಗೀಕ್ಸ್. ಇಲ್ಲಿ ನೋಡ್ರಿ ಮಿಣಿ ವಾಟರ್ ಬಾಟ್ಲ್ಗಳು ಹಿಡ್ಕೊ ಬತ್ತವಳೆ ಎಲ್ಲ. ಕೆಳಗಡೆ ಮಡ್ಗು. ಸೊ ಫಟಾಫಟ್ನೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಅಣ್ಣ ಎಷ್ಟಕ್ಕೆ ಹಾಕಿಸ್ ಅಂದ್ಬಿಟ್ರು ನೀರು ಎಷ್ಟಕ್ಕೆ ಹಾಕ್ಸ್ಕೊಡಿ ಸ್ಪಾನ್ಸರ್ ಪೆಟ್ರೋಲ್ಗೆ. ಎಷ್ಟಕ್ಕೆ ಫುಲ್ ಟ್ಯಾಂಕ್? ಏನಿಲ್ಲ, ಬರೀ 4,000 ಅಷ್ಟೇ. ಬಜೆಟ್ ಇಲ್ಲ, ಕಾಸಿಲ್ಲಪ್ಪ, ಪೈಸೆ ಇಲ್ಲಪ್ಪ. ಒಂದ್ಸತಿ ಹಾಕ್ಸ್ಕೊಡಕ ಬ್ರದರ್ಸ್ ಡೇಗೆ ಗಿಫ್ಟ್ ಅದು ಕೊಡಲ್ವಾ ನೀನು? ಆಯ್ತು, ಹಾಕಿಸ್ಕೊಪ್ಪ ಅಣ್ಣ ಫುಲ್ ಟ್ಯಾಂಕ್. ಮ್ಯೂಸಿಕ್ ಇದ್ರೆ ಕಾಪಿರೈಟ್ ಕ್ಲೇಮ್ ಬಂದ್ಬಿಡೋದು ವಿಡಿಯೋದಲ್ಲಿ. ಬೇಡ, 1,500 ಹಾಕಿಸ್ತೀನಿ ಸಾಕು. 1,500 ನಾ 2 ಸತಿ ಸುತ್ತಾಡೋದು ನನ್ನ ಕಾರಲ್ಲಿ. ಸ್ಟಾರ್ಟ್. ಇವಾಗ ಸ್ಟಾರ್ಟ್ ಮಾಡ್ರಾ? ಹೇಳಿ. ನಮ್ಮ ಚಾನಲ್ಗೆ ಇವತ್ತು ಹೊಸಬ್ರು ವಿಡಿಯೋಗ್ರಾಫರ್ ಬಂದವ್ರೆ. ಫೇಸ್ ಅಂದ್ರೆ ಇವ್ರು ಮಾಡಕ್ಕಾಗಲ್ಲ. ಚಳಿ ಬಂದವ್ರ ತರ ಏನಕ್ಕೆ ಅಂದ್ರೆ ರೆಸ್ಟ್ರಿಕ್ಷನ್ ಇದರಿಂದ. ಫೈನಲಿ ಹೊರಟಿದ್ವಿ ಮನೆಯಿಂದ. ಪೆಟ್ರೋಲ್ ಹಾಕ್ಸ್ಕೊಂಡು ಅರ್ಧ ಟ್ಯಾಂಕ್ ಬಿಟ್ಟಿದೆ. ಇವಾಗ ಇರೋ ಪೆಟ್ರೋಲಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಸಂಜೆನ ಗಾಡೀಲಿ. ಎಲ್ಲ ನಮ್ಮ ಫ್ಯಾಮಿಲಿ ಇಂಚೆ ಕೂತವ್ರೆ, ಫುಲ್ ಜಾಲಿ ಎಲ್ಲ ಖಾಲಿ ಖಾಲಿ. ಎನರ್ಜಿ ಅಂತೂ ಇಲ್ಲ ಯಾರ ಮುಖದಲ್ಲಿ. ಅಲ್ಲಿ ಹೋದ್ಮೇಲೆ ಬರ್ಬೋದು. ಬರ್ಬೇಕಾದ್ರೆ ಏನಾಗುತ್ತೆ? ಹೋಗ್ಬೇಕಾದ್ರೆ ಎನರ್ಜಿ ಇಲ್ಲ ಬಿಡಿ ಗೈಸ್. ಎಲ್ರು ನೋಡಿ, ಎಲ್ರು ಹಿಂಗ್ ಸಪ್ಪೆ ಮುರಿ ಹಾಕೊಂಡು ಕೂತಿದ್ದಾರೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅದು 3 ಸಿಲಿಂಡರ್ ಗಾಡಿ, ಅದಕ್ಕೆ ಸ್ವಲ್ಪ ಸ್ಪೋರ್ಟ್ಸ್ ಗಾಡಿ ಥರ 3 ಸಿಲಿಂಡರ್. ನಿಮ್ಮ ಮನೆಗೆ ಏನಾದ್ರು ಬೇಕಾದ್ರೆ ಹೇಳಿ 1 ಸಿಲಿಂಡರ್ ಕಳ್ಸ್ಕೊಡ್ತೀನಿ. ಹಾಗೆ ನಮ್ಮ ಮನೆಗೆ ಕಳ್ಸ್ಕೊಬಿಡು. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ತಲಕಾಡ್ ಹೋಗ್ತಿದ್ದೀವಿ, ವಿಚ್ ಈಸ್ 30 ಕಿಲೋಮೀಟರ್ ಅವೆ ಅಲ್ವಾ? ಮನೆಯಿಂದ 30 ಕಿಲೋಮೀಟರ್. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾ ಇದ್ದಿಲ್ಲ, ನಮ್ಮ ಮನೆಯವ್ರ ರಿಕ್ವೆಸ್ಟ್ ಮೇರೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿ. ಮನೆಗಳ ಒತ್ತಾಯದ ಮೇರೆಗೆ. ಯಾ ಹೌದು, ಏನೋ ಫ್ಯಾನ್ ಬಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ಅಣ್ಣ ಕಾಯ್ತಿತ್ತು ನಂಗೆ ಟೀಸ್ ಮಾಡೋಕ್ಕೆ. ಬಟ್ ನೆವರ್ ಮೈಂಡ್, ಇಟ್ಸ್ ಓಕೆ. ಫ್ಯಾಮಿಲಿ ಅವರಲ್ಲ, ಅದಕ್ಕೆ ಮೂವ್ ಅಂತಿದ್ದೀನಿ. ಇಲ್ಲ ಅಂದಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ನಾನು ಏನು ಮಾಡೋಕ್ಕಾಗ್ತಿಲ್ಲ, ಅಲ್ಲೇ ಬಹುಮಾನ ಕೊಟ್ಬಿಡ್ತಿದ್ದೆ ಗಾಯ್ಸ್ ಅಂತಾಳೆ. ಏನಿಲ್ಲ ಮಿಸ್. ನೋಡಿ ಇವತ್ತು ನಾನು ಇವಳಂಗೆ ಏನಾಗಬೇಕು, ತಂಗಿ ಆಗ್ಬೇಕಾ? ಇವಳಿಗೆ ಎಷ್ಟು ಪೆಟ್ನೆ ಮಿಟೇರಿಯನ್ ಏನೋ ಇನ್ನೊಂದ್ಸತಿ ಯಾಕೆ ಪೆಟ್ನೆ ಅದು ಮಿಣ ಅಂತ ಬತ್ತು ಅಂದ್ರೆ ಅವಳು ಅಷ್ಟೇ ಸಣ್ಣಗೆ ಅವಳು ಎಷ್ಟು ತಿನ್ನೋದು ದಪ್ಪ ಆಗೋಲ್ಲ, ತಿನ್ನೋದಿಲ್ಲ. ಅದಕ್ಕೆ ಬಾಡಿ ಮೇಂಟೈನ್ ಮಾಡ್ಬೇಕು ಅಂತೇಳಿ ಅದಕ್ಕೆ ನಮ್ಮ ಕಣ್ಣಿಗೆ ಮಿಣ್ಮಿಣ ತರ ಮಿಣಿ ತರ ಕಾಣ್ತಾರೆ. ಮಿಣ ಅಂತ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಓಕೆ, ಅವ್ರ ಹಿಂದೆ ಇನ್ನೊಬ್ರು ಇದಾರೆ ನೋಡಿ ಅಲ್ಲಿ. ಕಾಂಟ್ ಝೂಮ್ ಇನ್ ಗೈಸ್, ಫ್ರಂಟ್ ಕ್ಯಾಮ್ರಾ. ಡಿಸ್ಟರ್ಬೆನ್ಸ್ ಜಾಸ್ತಿ ಗೊತ್ತಾ? ಇವಾಗಿನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಅವಾಗಲೇ ಅಪ್ಶನ್ ಅಷ್ಟೊಂದು ನಗಂತ ಅಂತ.
ಗೈಸ್ ವಿ ಆರ್ ಗೋಯಿಂಗ್ ಆ್ಯಂಡ್ ಏನಿಲ್ಲ ನಾರ್ಮಲ್ ಹಿಂಗೆ ಹೋಗಿ ಆಟ ಆಡ್ಕೊಂಡು ತಿನ್ಕೊಂಡು ನಮ್ಮ ಅಕ್ಕ ನೋಡಿ ಮಗು ಆಗ್ಬಿಟ್ಟಿದ್ದಾಳೆ ತಳ್ಕಾಡ್ ಅಂದ್ಕೊಂಡು ಅಲ್ಲಡಿ ಮುಖ ಎತ್ಕೊಳ್ತಿರೋದು. ಇಲ್ಲ ಮಗು ಆಗಿಲ್ಲ, ಅಲ್ಲಿ ಹೋದ್ಮೇಲೆ ಮಗು ಆಗ್ತೀನಿ. ಒಟ್ನಲ್ಲಿ ಆಗ್ತಾಳೆ. ನಿನ್ ಮದ್ವೆ ಯಾರು ಕೇಳಿದ್ರಿ ಈಗ? ನೋಡಿ ಗೈಸ್ ಆಗ್ಲೇ ಪ್ರೀ ಪ್ಲಾನ್ ಹಾಕೊಂಡಿದ್ದಾಳೆ ಮದ್ವೆ ಆಗ- ನಮ್ಮ ಅಕ್ಕ ನಮ್ಮ ಅಣ್ಣ ಯಾರು ಮದ್ವೆ ಆಗಿಲ್ಲ ಅದಕ್ಕೆ ಅದಕ್ಕೆ ನೀನ್ ಆಗೋಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾಳೆ ಅಂದ್ರೆ ಫಸ್ಟ್ ಮದ್ವೆ ಆಗಿರೋ ವಯಸ್ಸಾಯ್ತು, ನಾವ್ ಯಾವಾಗ ಆಗಿದೆ ಅಂತ. ಸ್ವಲ್ಪ ಈ ಕಡೆ ಸ್ವಲ್ಪ ಅವ್ವ ಏನ್ ಅಂಡ್ ಇವತ್ತು ಬ್ರದರ್ಸ್ ಡೇ ಅಂತೆ. ನಾನಂತೂ ವಿಶ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ನು ನಂಗೆ ಮಾವ ಆಗ್ಬೇಕು. ಇವರಿಬ್ರು ಬ್ರದರ್ಸ್ ಡೇ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ನಾನು ಹೇಳಿದ್ಮೇಲೆ ಅಕ್ಕ ಇವತ್ತು ಬ್ರದರ್ಸ್ ಡೇ, ಹಾ ಬ್ರದರ್ಸ್ ಡೇನಾ ಅಂತ ಹೇಳಿ ಅಣ್ಣಗೆ ಅಲ್ಲಿ ಫಾ ಆಯ್ತು. ಅಣ್ಣಗೆ ನಾನು ಡ್ಯೂಟಿ ಮಾಡಿ ಬರ್ತಿದೆ. ಅಕ್ಕ ಡ್ಯೂಟಿ ಹೋಗ್ತಾಳಂತೆ. ಹಾಸ್ಪಿಟಲ್ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ ರೌಂಡಿಲಿ. ಹೌದು ಗೈಸ್, ರೌಂಡಿನಲ್ಲ ಅದು ಯಾವ್ದು ಕೃಷ್ಣ? ದೊಡ್ಡಬಳ್ಳಿ. ದೊಡ್ಡಬಳ್ಳಿ. ನೋಡಿ ಸುಮ್ಮನೆ ಯಾಕಪ್ಪ ಇಷ್ಟೊಂದು ಉಳಿಸ್ತಿದ್ಯಾ ನೀನು? ಅಣ್ಣ ಫುಲ್ಲು ಹಾ ಅದೇ 3 ಸಿಲಿಂಡರ್ ಅಂದ್ಬಿಟ್ಟು ಇನ್ನೊಂದು ಸಿಲಿಂಡರ್ ಹುಡುಕ್ತಾ ಅಲ್ಲಿ ರೌಂಡಿಲಿ ಯಾರೋ ಮಡಗಿದ್ರೆ ಎತ್ ಮಡಿಯಕ್ಕೆ ಬೇಕಿತ್ತು, ಆದ್ರೆ ಖಾಲಿ ಸಿಲಿಂಡರ್, ಅದಕ್ಕೆ ಎತ್ಕದೆ ಬಂದ್ಬಿಟ್ಟು. ನೋಡಿ ಗೈಸ್ ಕ್ಯಾತ್ನಹಳ್ಳಿಯಲ್ಲಿ ಇದೀವಿ. ಯಾಕಪ್ಪ ಇಲ್ಲೇ 6 ಸಿಲಿಂಡರ್ ಇಟ್ಕೊ ಕೂತಿದ್ಯಲ್ಲಪ್ಪ ನೀನು? ಅಕ್ಕ ನೀವು ಹಾಸ್ಪಿಟ್ಲಲ್ಲಿ ಮುಂದೆ ಇದೆ. ರಿಟರ್ನ್ ಮಾಡಿದೆ ನಮ್ಮ ಅಕ್ಕ ಸೊ ಅದೇ ಗೈಸ್ ನಾನು ಫುಲ್ ಲೇಟಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಬಂದಿದ್ದೀನಿ. ನಮ್ಮ ಅಕ್ಕಂತರು ಇನ್ನೂ ನಿಧಾನಕ್ಕೆ ನಿಧಾನಕ್ಕೆ ಬರ್ತಿದ್ರು ಮನೆಯಿಂದ. ನಾನು ಬಂದು ಕೂತಿದ್ದೆ ಆರಾಮಾಗಿ. ಬಿಕಾಸ್ ಆಫ್ ಹಿಸ್ ಜಂಜಿ. ಯಾವುದು ಜಂಜಿ ಜಿಂಜರ್ ಗಾರ್ಲಿಕ್. ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಜ್ಜಿನ ಮಾತಾಡ್ತಿಲ್ಲ. ಶಾರದಮ್ಮ ಅವರೇ ಅಲ್ಲ ರವಿಚಂದ್ರನ್ ನಂಗೆ ಅನಿಸ್ತಿದೆ ಗೊತ್ತಾ, ನಮ್ಮ ಚಿಕ್ಕಿಗಿಂತ ಮೊದ್ಲು ಈ ಮಾವನ್ ಮದ್ವೆ ಆಗುತ್ತೆ ಅನ್ಸುತ್ತೆ. ಅದು ಸುಳ್ಳು ಯಾಕೋ ಅದೇ ಅನ್ಸುತ್ತೆ ನನ್ನ ಮಕ್ಕ ನೋಡಿದ್ರೆ ಆತರ. ಯಾಕನ್ಸಲ್ಲ ನಿನ್ನ ಅಮ್ಮ ಯಾಕಂತಾರ ಇಲ್ವಾ? ನಾನು ಯಾವ ಆಂಗಲಿಂದ ಓ ಮೈ ಗಾಡ್. ಕುಂಕುಮ ಹಾಕಿದ್ದೀನಿ ಫ್ರೆಂಡ್. ಕುಂಕುಮ ಹಾಕ್ದವ್ರೆಲ್ಲ ಅಮಾಯಕರಲ್ಲ, ನಂಬೇಡಿ. ಟ್ಯಾಡಾ ಆಗುತ್ತೆ ಆಮೇಲೆ ಲೈಫಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ.